Hello friends, welcome to my video presentation on the topic Deductive Method. ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆಲ್ಲ ಸುಸ್ವಾಗತ. ನಾವು ಈ ದಿವಸ ನಿಗಮನ ವಿಧಾನದ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾವು ಹಿಂದಿನ ವಿಡಿಯೋದಲ್ಲಿ ಇಂಡಕ್ಟಿವ್ ಮೆಥಡ್ ಅಂದರೆ ಅನುಗಮನ ವಿಧಾನದ ಬಗ್ಗೆ ತಿಳ್ಕೊಂಡಿದ್ವಿ. ನಿಮಗೆಲ್ಲ ಗೊತ್ತಿರತಕ್ಕಂತೆ ಅದು ವಿದ್ಯಾರ್ಥಿ ಕೇಂದ್ರಿತ ವಿಧಾನವಾಗಿದ್ದು, ಈ ನಿಗಮನ ವಿಧಾನ ಶಿಕ್ಷಕ ಕೇಂದ್ರಿತ ವಿಧಾನ ಆಗಿದೆ. ಸೊ ಫ್ರೆಂಡ್ಸ್, ಆಸ್ ವಿ learned in the last video about the inductive method, which is considered as a learner centric method, and this deductive method or deductive instruction is exactly opposite to that inductive method, where here in this deductive method is considered as a teacher centric method. Now let us know what we mean by deductive method or deductive approach. So this deductive approach instruction is a more teacher centered approach, as already told. This means that the teacher gives the students about a new concept, explains it, and then has the students to practice using that particular concept. That is, for example, when teaching a new concept, the teacher will first introduce the concept, and next to that he explain the rules related to its use, and later or finally the student will practice using the concept in a variety or in a different ways. ವಿದ್ಯಾರ್ಥಿಗಳೇ, ಈ ನಿಗಮನ ವಿಧಾನದಲ್ಲಿ ಏನಾಗ್ತದೆ ಅಂತಂದ್ರೆ, ಇಲ್ಲಿ ಇದು ನಿಮ್ಗಾಗಲೇ ಗೊತ್ತಿರ್ತಕ್ಕಂತೆ ಇದು ಶಿಕ್ಷಕ ಕೇಂದ್ರಿತ ವಿಧಾನವಾಗಿದ್ದು, ಇಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಒಂದು ವಿಷಯದ ಬಗ್ಗೆ ವಿವರಣೆಯನ್ನು ನೀಡ್ತಾರೆ. ಸೊ ವಿವರಣೆ ನೀಡಿದ ನಂತರ ಅದನ್ನ ಅಭ್ಯಾಸ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾರೆ. ಅಂದರೆ ಉದಾಹರಣೆಯೊಂದಿಗೆ ಅಭ್ಯಾಸ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾರೆ. ಸೊ ಅವರು ಆ ಒಂದು ವಿಷಯವನ್ನ ಕೆಲವೊಂದು ನಿಯಮಗಳನ್ನು ಬಳಸೋದ್ರ ಮೂಲಕ ಅದನ್ನ ಅಭ್ಯಾಸ ಮಾಡ್ತಕ್ಕಂಥ ವಿಧಾನವೇ ನಿಗಮನ ವಿಧಾನ. Now let us go to the characteristics of this deductive method. So the first one is, it is teacher dominated approach. ಈಗಾಗಲೇ ನಾವು ಹೇಳಿದ್ದೇವೆ ಇದು ಶಿಕ್ಷಕ ಕೇಂದ್ರಿತ ವಿಧಾನ ಅಂತೇಳಿ. And here in this method the learning or the teaching begins with the abstract rule, generalization, principle, and ends with specific examples and concrete details. ಅಂದರೆ ಇಲ್ಲಿ ಏನಾಗ್ತದೆ ಅಂತಂದ್ರೆ, ಶಿಕ್ಷಕ ಮೊದಲಿಗೆ ನಿಯಮವನ್ನು ಹೇಳ್ತಾನೆ. ಸೊ ನಿಯಮ ಹೇಳಿಬಿಟ್ಟು ಅದನ್ನ ಸಾಮಾನ್ಯೀಕರಣಗೊಳಿಸ್ತಾನೆ. ನಂತರ ಒಂದು ತತ್ವದ ಆಧಾರದ ಮೇಲೆ ಉದಾಹರಣೆಗಳನ್ನ ನೀಡ್ತಾನೆ. ಸೊ ಈ ರೀತಿಯಾಗಿ ಇಲ್ಲಿ ಬೋಧನಾ ಕಲಿಕಾ ಕಾರ್ಯ ನಡೀತದೆ. ಅಂಡ್ ದಿಸ್ ಮೆಥಡ್ ಕವರ್ ಎ ವೈಡರ್ ಸ್ಕೋಪ್ ಫಾರ್ ಸಬ್ಜೆಕ್ಟ್ ಮ್ಯಾಟರ್. ಅಂದರೆ ಇದು ವಿಶಾಲವಾಗಿ ಒಂದು ವ್ಯಾಪಕವಾದಂಥ ವಿಷಯದ ವ್ಯಾಪ್ತಿಯನ್ನು ಹೊಂದಿದೆ. ಇಲ್ಲಿ ಶಿಕ್ಷಕ ಎಷ್ಟು ಬೇಕಾದರೂ ಕೂಡ ಅಷ್ಟು ಹೇಳ್ಬೋದು. ಇಟ್ ಹ್ಯಾಸ್ ವೈಡ್ ಸ್ಕೋಪ್ ಆಫ್ ಸಬ್ಜೆಕ್ಟ್ ಮ್ಯಾಟರ್. ದಟ್ ಮೀನ್ಸ್ the teacher explain or the teacher can give a huge amount of information regarding to particular subject with respect to his knowledge. Then here the learning is passive process because it is the teacher dominated, and the learners do not take part in the generation of conclusion or generalization. ಅಂದರೆ ವಿದ್ಯಾರ್ಥಿಗಳ ಪಾತ್ರ ಇಲ್ಲಿ ಅಂತ ಹೆಚ್ಚಿನದಾಗಿ ಇರೋದಿಲ್ಲ. ಯಾಕೆಂತಂದರೆ ಇಲ್ಲಿ ಯಾವುದೇ ರೀತಿ ಅವರು ಒಂದು ಸಾಮಾನ್ಯೀಕರಣಕ್ಕೆ ಬರಲಿಕ್ಕೆ ಅಥವಾ ಒಂದು ಪರಿಸಮಾಪ್ತಿಗೊಳಿಸಲಿಕ್ಕೆ ಅವರ ಒಂದು ಭಾಗವಹಿಸುವಿಕೆಯಲ್ಲಿ ಇರೋದಿಲ್ಲ. ಯಾಕೆಂತಂದರೆ ಶಿಕ್ಷಕನೇ ಇಲ್ಲಿ ಎಲ್ಲದನ್ನು ಮಾಡ್ತಾನೆ. ಶಿಕ್ಷಕನೇ ಒಂದು ವಿಷಯವನ್ನು ಹೇಳಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಪರಿಸಮಾಪ್ತಿ ಹೇಳಿಕೆಯನ್ನು ಕೂಡ
ಶಿಕ್ಷಕ ನೀಡೋದ್ರಿಂದ ಶಿಕ್ಷಕನ ಕಾರ್ಯ ಇಲ್ಲಿ ಹೆಚ್ಚಿನದಾಗಿ ಇರೋದ್ರಿಂದ ವಿದ್ಯಾರ್ಥಿಗಳ ಪಾತ್ರ ಅಂತ ಹೆಚ್ಚಿನದಾಗಿ ಇಲ್ಲಿ ಇರೋದಿಲ್ಲ. ಸೊ and here there will be drill or exercises come after the explanation of the rule or principles. So at the end of a lesson or after completion of a explanation by a teacher, the students will do an exercises or they will allow to drill. ಅಂದ್ರೆ ಇಲ್ಲಿ ಶಿಕ್ಷಕನ ವಿವರಣೆಯ ನಂತರ ವಿದ್ಯಾರ್ಥಿಗಳನ್ನ ಅಭ್ಯಾಸಕ್ಕೆ ಒಳಪಡಿಸ್ತಾರೆ. So let us see how the teaching and learning will take place in deductive approach. So with this picture we can see that the deductive approach proceed from general to particular, abstract to concrete, unknown to known, complex to simple, as it is opposite to inductive method. ಇಲ್ಲಿ ಏನಾಗ್ತದೆ ಅಂತಂದ್ರೆ ಕಲಿಕಾ ಕಾರ್ಯ ಸಾಮಾನ್ಯದಿಂದ ನಿರ್ದಿಷ್ಟತೆಯ ಕಡೆಗೆ ಸಾಕ್ತದೆ, ಅಮೂರ್ತದಿಂದ ಮೂರ್ತದ ಕಡೆಗೆ, ಗೊತ್ತಿಲ್ಲದೆ ಇರುವ ಕಡೆಯಿಂದ ಗೊತ್ತಿರುವ ಕಡೆಗೆ, ಮತ್ತೆ ಸಂಕೀರ್ಣತೆಯಿಂದ ಸರಳತೆಯ ಕಡೆಗೆ ಇಲ್ಲಿ ಕಲಿಕಾ ಕಾರ್ಯ ಸಾಕ್ತದೆ. ದಟ್ ಮೀನ್ಸ್ first the teacher explains the unknown things and then he will give the examples which is known to the students. Okay, so this is about how the teaching learning takes place in deductive approach. Here also we can see few steps, like in the first step is named as clear recognition of the ಪ್ರಾಬ್ಲಮ್. ಅಂದರೆ ಒಂದು ಸಮಸ್ಯೆಯನ್ನ ಗುರುತಿಸುವುದು. ಎರಡನೇ ಹಂತದಲ್ಲಿ ಏನಾಗ್ತದೆ ಅಂತಂದ್ರೆ ಅವರು ಒಂದು ತಾತ್ಕಾಲಿಕ ಪ್ರಾಕಲ್ಪನೆ ಅಥವಾ ತಾತ್ಕಾಲಿಕವಾದಂಥ ಒಂದು ಊಹೆಯನ್ನ ಹುಡುಕುತ್ತಾರೆ. ಸೊ ಹಿಯರ್ ದೇರ್ ವಿಲ್ ಬಿ ಎ ಸರ್ಚ್ ಫಾರ್ ಎ ಟೆಂಟೇಟಿವ್ ಹೈಪೋಥೆಸಿಸ್. ಇನ್ ದ ಸ್ಟೆಪ್ 3 ದೇ ವಿಲ್ ಫಾರ್ಮುಲೇಟ್ ಎ ಟೆಂಟೇಟಿವ್ ಹೈಪೋಥೆಸಿಸ್. ಅಂದರೆ ಇಲ್ಲಿ ಒಂದು ಪ್ರಾಕಲ್ಪನೆ, ಮೊದಲನೇದಾಗಿ ಎರಡನೇ ಹಂತದಲ್ಲಿ ಪ್ರಾಕಲ್ಪನೆಯನ್ನು ಊಹೆ ಮಾಡಿಕೊಳ್ತಾರೆ. ನಂತರ ಆ ಪ್ರಾಕಲ್ಪನೆಗೆ ಸಂಬಂಧಪಟ್ಟಂತೆ ಊಹೆ ಮಾಡಿಕೊಂಡಿರ್ತಕ್ಕಂಥ ಪ್ರಾಕಲ್ಪನೆಯನ್ನು ಸರಿಯಾಗಿ ರೂಪಿಸ್ತಕ್ಕಂಥ ಕಾರ್ಯ ಈ ಮೂರನೇ ಹಂತದಲ್ಲಿ ನಡೀತದೆ. ದೆನ್ ಇನ್ ದ ಫೋರ್ತ್ ಸ್ಟೆಪ್ ದೇ ವಿಲ್ ಸಾಲ್ವ್ ದ ಪ್ರಾಬ್ಲಮ್. ಅಂದರೆ ಒಂದು ಸಮಸ್ಯೆಯನ್ನು ಪರಿಹರಿಸ್ತಾರೆ. ಐದನೇ ಹಂತದಲ್ಲಿ ದೇರ್ ವಿಲ್ ಬಿ ಎನ್ ವೆರಿಫಿಕೇಶನ್ ಆಫ್ ದ ರಿಸಲ್ಟ್. ಅಂದರೆ ಫಲಿತಾಂಶ ಏನು ಬಂದಿರ್ತದೆ ಆ ಫಲಿತಾಂಶವನ್ನು ಪರಿಶೀಲನೆ ಮಾಡ್ತಾರೆ. ಇದನ್ನೆಲ್ಲ ಇಲ್ಲಿ ಯಾರು ಮಾಡ್ತಾರೆ ಅಂತಂದ್ರೆ ಶಿಕ್ಷಕರು ಮಾಡ್ತಾರೆ. ದ ಟೀಚರ್ ವಿಲ್ ಡೂ ಆಲ್ ದಿಸ್ ಥಿಂಗ್. ಫಸ್ಟ್ he will identify a problem or he will give the problem, and in the next step he will frame a tentative hypothesis. By using tentative hypothesis he will formulate a hypothesis, then he will solve the problem and he will verify the result. In this way this deductive method will takes place. Here we can give the example, the same example as given in the inductive method. The same method I will give here. You can see the same example which is exactly opposite. Here the teacher defined all animals with backbone are classified as vertebrates. So in that method the vertebrate concept will be developed at the end, but here in the beginning of the class itself the teacher explains the classification of vertebrates, and he explained that those animals with backbone are classified as vertebrates. And next the teacher give examples. Dog is vertebrate because it possesses backbone. Likewise fish, frog and cow are vertebrates because they also possess backbone. In this way, in this deductive method the learning will occur. Next let us see the advantages of this deductive method.
First of all, it has a wider scope of subject matter because the instruction is direct by stating at once the rule or the principle at the beginning of the class. ಅಂದರೆ ಇದು ಗುಣಗಳನ್ನು ನೋಡೋದಾದರೆ ಇದು ಮೊದಲನೇದಾಗಿ ವಿಶಾಲ ವ್ಯಾಪ್ತಿಯನ್ನು ಒಳಗೊಂಡಿದೆ ಅಂತೇಳಿ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಅಂದರೆ ಯಾವುದೇ ವಿಷಯವನ್ನು ಶಿಕ್ಷಕ ನೇರವಾಗಿ ಹೇಳ್ತಾನೆ. ಇಲ್ಲಿ ಮೊದಲನೇದಾಗಿ ಒಂದು ಪ್ರಿನ್ಸಿಪಲ್ ಆಗಿ ಒಂದು ತತ್ವ ಆಗಿರ್ಬೋದು ಅಥವಾ ಒಂದು ನಿಯಮ ಆಗಿರ್ಬೋದು, ಅದನ್ನು ಮೊದಲಿಗೆ ಹೇಳ್ಬಿಡ್ತಾನೆ ಆ ನಿಯಮವನ್ನು. ಈಗ ನ್ಯೂಟನ್ಸ್ ತರಳ ಆಗಿರ್ಬೋದು ಮತ್ತಾವುದೇ ಆಗಿರ್ಬೋದು. ಸೊ ಆ ಲಾ ಅಥವಾ ಆ ಪ್ರಿನ್ಸಿಪಲ್ ಏನಿದೆ ಅದನ್ನು ಮೊದಲಿಗೆ ವಿವರಿಸ್ತಾನೆ, ನಂತರ ಮುಂದುವರೆದು ಬಿಟ್ಟು ಅದಕ್ಕೆ ಸೂಕ್ತವಾದಂಥ ಉದಾಹರಣೆಗಳನ್ನು ನೀಡ್ತಾನೆ. ಬಟ್ ಅಲ್ಲಿ ಹಂಗಾಗೋದಿಲ್ಲ. ಅಲ್ಲಿ ಮೊದಲಿಗೆ ಉದಾಹರಣೆ ಹೇಳ್ತಾರೆ, ಆ ಉದಾಹರಣೆಗಳನ್ನು ಬಳಸ್ಕೊಂಡ್ಬಿಟ್ಟು ಒಂದು ವಿಷಯದ ಪರಿಕಲ್ಪನೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಇಲ್ಲಿ ಹೆಂಗಾಗ್ತದೆ ಅಂತಂದ್ರೆ ಅದಕ್ಕೆ ವಿರುದ್ಧವಾಗಿ ಆಗ್ತಕ್ಕಂಥದ್ದು. ಮೊದಲಿಗೆ ಇಲ್ಲಿ ಒಂದು ವಿಷಯವನ್ನ ಪ್ರಸ್ತಾಪಿಸ್ಬಿಟ್ಟು ಅದರ ಆ ಪರಿಕಲ್ಪನೆಯನ್ನು ವಿದ್ಯಾರ್ಥಿಗಳಲ್ಲಿ ನಿರ್ಮಾಣ ಮಾಡಿಬಿಟ್ಟು ಆ ನಂತರ ಆ ಪರಿಕಲ್ಪನೆಗೆ ಸಂಬಂಧಪಟ್ಟಂತ ಉದಾಹರಣೆಗಳನ್ನು ನೀಡತಕ್ಕಂಥ ಕಾರ್ಯ ಇಲ್ಲಿ ನಡೀತದೆ. ಸೊ the teacher do not have to worry on what questions to ask for learners to generalization or conclusion. ಅಂದರೆ ಇಲ್ಲಿ ಶಿಕ್ಷಕ ಅಂತ ಹೆಚ್ಚಿನದಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ವಿದ್ಯಾರ್ಥಿಗಳಿಗೆ ಯಾವ ಪ್ರಶ್ನೆಗಳನ್ನ ಕೇಳಬೇಕು ಅಂದ್ರೆ ಸಾಮಾನ್ಯೀಕರಣಗೊಳಿಸ್ಲಿಕ್ಕೆ ಅಥವಾ ಪರಿಸಮಾಪ್ತಿಗೊಳಿಸ್ಲಿಕ್ಕೆ ಯಾವ ರೀತಿಯಾದಂಥ ಪ್ರಶ್ನೆ ಕೇಳಬೇಕು ಅನ್ನೋ ಚಿಂತೆನೇ ಇರೋದಿಲ್ಲ. ಯಾಕೆಂದ್ರೆ ನೇರವಾಗಿ ಶಿಕ್ಷಕನೇ ಒಂದು ಪರಿಸಮಾಪ್ತಿ ಹೇಳಿಕೆಯನ್ನ ನೀಡ್ತಾನೆ ಅಥವಾ ಸಾಮಾನ್ಯೀಕರಣವನ್ನ ಗೊಳಿಸ್ತಾನೆ. ಸೊ ಮತ್ತೆ ಇಟ್ ಈಸ್ ಶಾರ್ಟ್ ಅಂಡ್ ಟೈಮ್ ಸೇವಿಂಗ್ ಮೆಥಡ್. ಇದು ಶಿಕ್ಷಕನೇ ಇಲ್ಲಿ ಎಲ್ಲ ಕಾರ್ಯ ಮಾಡೋದ್ರಿಂದ, ಯಾಕಂದ್ರೆ ನೇರವಾಗಿ ಅವರ ವಿಷಯವನ್ನು ಪ್ರಸ್ತಾಪಿಸ್ಬಿಟ್ಟು ಅದನ್ನು ವಿವರಣೆ ಮಾಡೋದ್ರಿಂದ ಏನಾಗ್ತದೆ, ಇದು ಸಮಯದ ಉಳಿತಾಯವನ್ನ ಮಾಡುತ್ತದೆ. ಅಂಡ್ ಇಟ್ ಈಸ್ ಬೆಸ್ಟ್ ಸೂಟಬಲ್ ಫಾರ್ ಆಲ್ ದ ಮ್ಯಾಥಮೆಟಿಕಲ್ ಟಾಪಿಕ್ಸ್ ಅಂಡ್ ಕಾನ್ಸೆಪ್ಟ್ಸ್. ಅಂದರೆ ಕೆಲವೊಂದು ಗಣಿತೀಯ ವಿಷಯಗಳ ಏನಿದೆ ಅಥವಾ ಗಣಿತೀಯ ಪರಿಕಲ್ಪನೆಗಳನ್ನು ವಿವರಿಸಲಿಕ್ಕೆ ಇದು ತುಂಬ ಸೂಕ್ತವಾದಂಥ ವಿಧಾನ ಆಗಿದೆ. ಆ್ಯಂಡ್ ಇಟ್ ಈಸ್ ಯೂಸ್ಫುಲ್ ಫಾರ್ ರಿವಿಷನ್ ಆ್ಯಂಡ್ ಡ್ರಿಲ್ ವರ್ಕ್. ಅಂದರೆ ಇದು ವಿದ್ಯಾರ್ಥಿಗಳಿಗೆ ಏನೋ ಅಭ್ಯಾಸ ಮಾಡಲಿಕ್ಕೆ ಮತ್ತು ಪರಿಷ್ಕರಣೆ ಮಾಡಲಿಕ್ಕೆ, ಪುನಃ ಅಭ್ಯಾಸ ಮಾಡಲಿಕ್ಕೆ ಇದು ತುಂಬ ಸೂಕ್ತವಾದಂಥ ವಿಧಾನ ಆಗಿದೆ. ಅಂಡ್ ಆಲ್ಸೋ ಇಟ್ ಎನ್ಹಾನ್ಸ್ ದ ಪವರ್ ಆಫ್ ಲರ್ನರ್ಸ್ ಮೆಮೊರಿ. ಅಂದರೆ ವಿದ್ಯಾರ್ಥಿಗಳಲ್ಲಿ ಆ ನೆನಪಿನ ಶಕ್ತಿಯನ್ನು ಇದು ಹೆಚ್ಚಿಸುತ್ತದೆ. ಯಾಕಂತಂದ್ರೆ ಶಿಕ್ಷಕನೇ ಎಲ್ಲ ಹೇಳೋದ್ರಿಂದ ಮತ್ತೆ ನಂತರ ಅದಕ್ಕೆ ಉದಾಹರಣೆಗಳನ್ನು ನೀಡೋದ್ರಿಂದ ವಿದ್ಯಾರ್ಥಿಗಳು ತುಂಬ ಸುಲಭವಾಗಿ ಅದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆ. ಅಂಡ್ ಇಟ್ ಪ್ರೊವೈಡ್ಸ್ sufficient practice in the application of various mathematical formulae and rules, as I already told this one. Okay, and it is speed and efficiency. ಅಂದರೆ ಇದು ವೇಗವಾಗಿ ಇಲ್ಲಿ ಬೋಧನಾ ಕಾರ್ಯವನ್ನು ಅಥವಾ ಕಲಿಕಾ ಕಾರ್ಯವನ್ನು ಮಾಡಬಹುದು ಮತ್ತು ದಕ್ಷವಾಗಿ ಕಾರ್ಯನಿರ್ವಹಿಸಬಹುದಾಗಿದೆ ಶಿಕ್ಷಕರು. ಸೊ ದೀಸ್ ಆರ್ ದ ಸಮ್ ಆಫ್ ದ ಅಡ್ವಾಂಟೇಜಸ್ ಆಫ್ ದಿಸ್ ಡಿಡಕ್ಟಿವ್ ಮೆಥಡ್. ಅಂಡ್ ನೆಕ್ಸ್ಟ್ ಲೆಟ್ us see the disadvantages of this method. Okay, so here the learning becomes passive. There will be less involvement on part of the learners. ಅಂದ್ರೆ ವಿದ್ಯಾರ್ಥಿಗಳು ನಿಷ್ಕ್ರಿಯರಾಗುವ ಸಾಧ್ಯತೆ ಇರ್ತದೆ. ಯಾಕೆಂದ್ರೆ ಎಲ್ಲ ಶಿಕ್ಷಕರೇ ಕಾರ್ಯ ಮಾಡೋದ್ರಿಂದ ವಿದ್ಯಾರ್ಥಿಗಳು ಕೇವಲ ಪ್ರೇಕ್ಷಕರಾಗಿ ಕೂರೋದ್ರಿಂದ ಅವರ ಭಾಗವಹಿಸುವಿಕೆ ಇಲ್ಲದೆ ಇರೋದ್ರಿಂದ ಏನಾಗ್ತದೆ, ವಿದ್ಯಾರ್ಥಿಗಳು ನಿಷ್ಕ್ರಿಯರಾಗೋ ಸಾಧ್ಯತೆ ಇದೆ. ಅಂಡ್ ದ ಲರ್ನರ್ಸ್ ಡು ನಾಟ್ ಟೇಕ್ ಪಾರ್ಟ್ ಇನ್ ದ ಜನರೇಷನ್ ಆಫ್ ಕನ್ಕ್ಲೂಷನ್ ಆರ್ ಜನರಲೈಸೇಷನ್. ಅದೇ ಯಾವುದೇ ರೀತಿಯಾಗಿ ಪರಿಸಮಾಪ್ತಿ ಹೇಳಿಕೆಗಳನ್ನ ಹೇಳಲಿಕ್ಕೆ ಆಗಿರ್ಬೋದು ಅಥವಾ ಪರಿಸಮಾಪ್ತಿಗೊಳಿಸುವಿಕೆ ಆಗಿರ್ಬೋದು ಅಥವಾ ಸಾಮಾನ್ಯೀಕರಣಗೊಳಿಸಲಿಕ್ಕೆ ಯಾವುದೇ ರೀತಿಯಾದಂತಹ ಪಾತ್ರವನ್ನು ಇಲ್ಲಿ ವಿದ್ಯಾರ್ಥಿಗಳು ನಿರ್ವಹಿಸೋದಿಲ್ಲ ಅಥವಾ ಭಾಗವಹಿಸೋದಿಲ್ಲ. ಅದು ಒಂದು ಅವಗುಣ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂಡ್ ಹಿಯರ್ ದೇರ್ ಈಸ್ ಲೆಸ್ ಲರ್ನರ್ಸ್ ಇನ್ವಾಲ್ವ್ಮೆಂಟ್ ಇನ್ there will be learners involvement will be drill or exercises that came after the explanation of the
ರೂಲ್ ಆರ್ ಪ್ರಿನ್ಸಿಪಲ್. ಅಂದರೆ ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಯಾವಾಗ ಇರ್ತದೆ ಅಂತಂದರೆ, ಯಾವಾಗ ಅದನ್ನು ಪುನಃ ಅಭ್ಯಾಸ ಮಾಡಲಿಕ್ಕೆ ಅಥವಾ ಪರಿಷ್ಕರಣೆ ಮಾಡಬೇಕಾದ್ರೆ ಆವಾಗ ಮಾತ್ರ ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸ್ತಾರೆ. ಆ್ಯಂಡ್ ಹಿಯರ್ sometimes the lesson appears uninteresting at first because the teacher begin the lesson with the abstract and what the learner has to learn. ಓಕೆ, ಅಂದರೆ ಇಲ್ಲಿ ಏನಾಗ್ತದೆ ಅಂತಂದರೆ ಅಮೂರ್ತ ಕಲ್ಪನೆಗಳನ್ನು ಶಿಕ್ಷಕ ಇಲ್ಲಿ ಹೇಳೋದ್ರಿಂದ, ಅಂದರೆ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯವನ್ನು ಮೊದಲಿಗೆ ಹೇಳೋದ್ರಿಂದ ಸಾಮಾನ್ಯವಾಗಿ ಇದು ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಕಡಿಮೆ ಮಾಡತಕ್ಕಂಥ ಸಾಧ್ಯತೆ ಕೂಡ ಇದೆ. ವಿದ್ಯಾರ್ಥಿಗಳ ಪಾಲ್ಗೊಳ್ಳಿಕೆ ಇದ್ದಾಗ ಅವರಲ್ಲಿ ಆಸಕ್ತಿ ಉಂಟಾಗ್ತದೆ. ಅವರಿಗೆ ಗೊತ್ತಿರ್ತಕ್ಕಂಥ ವಿಷಯ ಹೇಳಿದಾಗ ಅವರಲ್ಲಿ ಆಸಕ್ತಿ ಬರ್ತದೆ. ಸೊ ಇಫ್ ಯು ಸೇ ಸಮಥಿಂಗ್ ವಿಚ್ ಇಸ್ ಅನ್ನೋನ್ ಟು ದ ಸ್ಟೂಡೆಂಟ್ಸ್, ಡೆಫಿನೆಟ್ಲಿ ಇಟ್ ಲೀಡ್ಸ್ ಟು ಲಾಸ್ ಆಫ್ ಇಂಟ್ರೆಸ್ಟ್. ಓಕೆ, ಸೊ ದಿಸ್ ಮೆಥಡ್ is considered as a that means it doesn't considered as a psychological method. ಓಕೆ, ಇದು ಮನೋವೈಜ್ಞಾನಿಕ ವಿಧಾನವಲ್ಲ, ಮತ್ತೆ ಇದು ಸುಲಭವಾಗಿ ಅರ್ಥ ಆಗೋದಿಲ್ಲ. ಇಟ್ ಈಸ್ ನಾಟ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಇಟ್ ಡಿಪೆಂಡ್ಸ್ ಆನ್ ದ ಟೀಚರ್ ability, how he explain or how he illustrate examples. Based on that the students understand the concept or else they may not understand. ಅಂದರೆ ಶಿಕ್ಷಕ ಹೇಗೆ ವಿವರಣೆ ನೀಡ್ತಾನೆ ಅದರ ಮೇಲೆ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ತಾರೆ. ಇಲ್ಲ ಅಂತಂದರೆ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅರ್ಥ ಆಗೋದಿಲ್ಲ. ಆ್ಯಂಡ್ ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ಬಿಗಿನರ್ಸ್ ಆ್ಯಂಡ್ ಇಟ್ ಈಸ್ ಮೋರ್ ಎಂಫಸಿಸ್ ಆನ್ ಮೆಮೊರಿ. ಅಂದರೆ ಇದು ಸತತವಾಗಿ ಅಭ್ಯಾಸ ಮಾಡಿಸೋದ್ರಿಂದ ಏನಾಗ್ತದೆ ಅಂತಂದರೆ ಇದು ವಿದ್ಯಾರ್ಥಿಗಳಿಗೆ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡ್ತದೆ. ಓಕೆ, ಸೊ ದೀಸ್ ಆರ್ ದ some of the disadvantages of this deductive method. Okay, then let us see the applicability of deductive approach. So first one is it is suitable for giving practice to the student and it is very useful for fixation and retention. Okay, and as well as it provides adequate drill and ಪ್ರಾಕ್ಟೀಸ್. ಸೊ ಅಂದರೆ ಇದು ಬಹಳ ಸೂಕ್ತವಾದಂಥ ವಿಧಾನ. ಯಾವುದಕ್ಕೆ ಅಂತಂದರೆ ವಿದ್ಯಾರ್ಥಿಗಳನ್ನು ಅಭ್ಯಾಸಕ್ಕೆ ಒಳಪಡಿಸಲು ಇದು ತುಂಬ ಸೂಕ್ತವಾದಂತಹ ವಿಧಾನ ಆಗಿದೆ. ಮತ್ತು ಈ ಒಂದು ವಿಧಾನ ಯಾವಾಗ ಸೂಕ್ತ ಅಂತಂದರೆ ಇದು ಒಂದು ವಿಷಯವನ್ನು ವಿದ್ಯಾರ್ಥಿಗಳಲ್ಲಿ ಸ್ಥಿರೀಕರಣಗೊಳಿಸಲು ಮತ್ತು ಅದನ್ನು ಅಲ್ಲೇ ಹಾಗೆ ಉಳಿಯುವಂತೆ ಮಾಡಲು, ಅಂದರೆ ಉಳಿಸಲು ಮತ್ತು ಸ್ಥಿರೀಕರಣಗೊಳಿಸಲು ಇದು ತುಂಬ ಸೂಕ್ತವಾದಂಥ ವಿಧಾನ ಆಗಿದೆ. ದೆನ್ ಇಟ್ ಆಲ್ಸೋ ಪ್ರೊವೈಡ್ಸ್ ಅಡಕ್ವೇಟ್ ಡ್ರಿಲ್ ಆ್ಯಂಡ್ ಪ್ರಾಕ್ಟೀಸ್. ಅಂದರೆ ಇದು ಪುನಃ ಅಭ್ಯಾಸ ಮಾಡಿಸ್ಲಿಕ್ಕೆ ಇದು ತುಂಬ ಸೂಕ್ತವಾದಂತಹ ವಿಧಾನ ಆಗಿದೆ. ಸೊ ಹಿಯರ್ ಇನ್ ದೀಸ್ ಆಸ್ಪೆಕ್ಟ್ಸ್ ವಿ ಕ್ಯಾನ್ ಅಪ್ಲೈ ದಿಸ್ ಡಿಡಕ್ಟಿವ್ ಅಪ್ರೋಚ್. ಸೊ ದಿಸ್ ಇಸ್ ಅಬೌಟ್ ದ ಡಿಡಕ್ಟಿವ್ ಮೆಥಡ್. Hope you have understood. Thank you, students.